F27 Pro Plus 5G OCA ಟಚ್ ಗ್ಲಾಸ್ ಚೇಂಜ್. ಸೊ ನೋಡಿ ಇಲ್ಲಿ ಒಡೆದೋಗಿದೆ. ಸೊ ಕಾರ್ನರ್ ಅಲ್ಲಿ ಸ್ವಲ್ಪ ಮಾತ್ರ ಏನಾಗಿದೆ ಒಡೆದೋಗಿದೆ, ಈ ತರ ग्लास ಬಂದಿದೆ. तो F27 Pro Plus 5G का टच ग्लास हम क्या कर रहे हैं, चेंज कर रहे हैं, OCA ग्लास चेंज कर रहे हैं. सो हाय फ्रेंड्स, एचजीटी मोबाइल रिपेयरिंग ट्रेनिंग इंस्टीट्यूट के मेरे को स्वागत है. तो मेरे सभी भाई को एचजीटी मोबाइल रिपेयरिंग ट्रेनिंग इंस्टीट्यूट को स्वागत है. F27 Pro Plus 5G में देखो ये गया हुआ इतना लंबा वाला, ಸೊ ಫುಲ್ಲು ಏನಾಗಿದೆ, ಇಷ್ಟು ಉದ್ದ ಏನಾಗಿದೆ ಸೀಲ್ ಬಿಟ್ಟು ಹೊರಗಡೆ ಹೋಗಿದೆ. ಸೊ ಇದನ್ನ ನಾವು ಓಸಿಎ ಮಾಡೋಣ ಬನ್ನಿ. ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಪ್ರಿಕಾಷನ್ ತಗೊಂಡಿದ್ದನ್ನು ಓಸಿಎ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. सो अभी देखो इसको थोड़ा सा पेट्रोल डालेंगे, कोई लिक्विड नहीं यूज़ कर रहा हूँ मैं. सो नानेನು ಮಾಡ್ತಾ ಇದ್ದೀನಿ, ಸ್ವಲ್ಪ ಪೆಟ್ರೋಲ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾವುದೇ ಲಿಕ್ವಿಡ್ನ ನಾನು ಯೂಸ್ मारते हैं. ओके, सो अभी इसको अंदर घुसाने के लिए आपको क्या करना पड़ेगा, थोड़ा सा इसका जगह बनाना पड़ेगा. तो पेट्रोल डाला तो पूरा ये क्या होगा, ओपन होने का, यानी ग्लास को लूज़ करेगा वो, यानी डैमेज तो कुछ नहीं करेगा. देखो कटर से मैं क्या कर रहा हूँ, कट कर रहा हूँ, यानी अपना जो है ऊपर का ग्लास कट करने वाला टूल से क्या कर रहा हूँ, कट कर रहा हूँ. ಸೊ ಮೇಲೆ ಯಾವ ಗ್ಲಾಸ್ ಕಟ್ ಮಾಡೋ ಇದರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನ ಕಟ್ಟು ಮಾಡ್ತಾಯಿದ್ದೀನಿ ನೋಡಿ. ಎರಡು ಕಡೆ ಮಾಡಬೇಕು, ಯಾಕಂದರೆ ಎರಡು ಕಡೆ ನಮಗೆ ಸ್ಕ್ರೀನು ಹಾಕಲಿಕ್ಕೆ ಏನಾಗಿಲ್ಲ, ಜಾಗ ಇಲ್ಲ, ಅಂದರೆ वायर ಹಾಕಲಿಕ್ಕೆ ಏನು ಬೇಕಾಗಿತ್ತು, ಜಾಗ ಬೇಕು. ಸೊ ये दोनों को भी हम क्या करेंगे, वायर डालने के घुसाने के लिए जगह नहीं है, इसलिए क्या करेंगे, उसका अंदर वायर घुसाने का जगह बनाएंगे. कब तक बनाना है तो उसका डिस्प्ले दिखाना चाहिए. ಅಲ್ಲಿ ತನಕ ನೀವು ವೈರ್ ಹಾಕಂಗಿಲ್ಲ ಅಂದರೆ ಡಿಸ್ಪ್ಲೇ ನಿಮಗೆ ಸಿಗೋ ತನಕ, ಅಂದರೆ ಕಣ್ಣಿಗೆ ಸಿಗೋ ತನಕ ಏನು ಹಾಕಂಗಿಲ್ಲ, ಡಿಸ್ಪ್ಲೇ ಒಳಗಡೆ ಹಾಕೋ ಹಾಗೆ ಇಲ್ಲ, ಅಂದರೆ ವೈರ್ ಡಿಸ್ಪ್ಲೇ ಒಳಗಡೆ ಹಾಕೋ ಹಾಗೆ ಇಲ್ಲ. ಸೊ ನೋಡಿ ನಾನು ಇದನ್ನು ಫಾಸ್ಟ್ ಫಾರ್वर्ड ಮಾಡಿದ್ದೀನಿ. इसको क्या कर लिया मैंने, फास्ट फॉरवर्ड किया हुआ है. देखो आराम आराम से इसको क्या करना पड़ेगा आपको, पूरा के पूरा निकालना पड़ेगा ऐसा. ओके, इसके बाद क्लीनिंग इधर ही करना पड़ेगा. क्लीनिंग ಕೂಡ ಇದ್ರ ಮೇಲೆ ಹೀಗೆ ಫೋಲ್ಡರ್ ತೆಗಿಯೋಕ್ಕಿಂತ ಮುಂಚೆನೇ ಕ್ಲೀನಿಂಗ್ ಮಾಡ್ಕೊಂಡ್ರೆ ಆರಾಮಾಗಿ ಕ್ಲೀನ್ ಆಗುತ್ತೆ. ಇಲ್ಲಾಂದರೆ ಹೀಟ್ ಇರುತ್ತಲ್ವ ಅದಕ್ಕೆ ಕ್ಲೀನ್ ಆಗುತ್ತೆ, ಇಲ್ಲಾಂದರೆ ಕ್ಲೀನು ಆಗೋದಿಲ್ಲ. ಓಕೆ, ಸೊ ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಫುಲ್ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾಕಂದರೆ ನಾವು ಲೈವ್ ಆಗಿ ಕೆಲಸ ಮಾಡ್ತಾ ಇರೋದು शॉपಲ್ಲಿ. ಸೊ लाइव में मैं काम कर रहा हूँ, तो शॉप में तो थोड़ा सा डिस्टर्बेंस आपका रहेगा. ओके, पेट्रोल का सहायता से मैं अंदर आराम आराम से उसका डिस्प्ले को क्या कर रहा हूँ, निकाल रहा हूँ. देखो ऐसा आप भी काम कर सकते हैं. डिस्प्ले का अलग से आप जाने का ज़रूरत नहीं. तो कौन फ्लैट डिस्प्ले कर रहे हैं वो आराम से कर्व डिस्प्ले भी कर सकते हैं, वीडियो देख के ही कर सकते हैं. ಡಿಸ್ಪ್ಲೇನೇ ನೀವು ಏನು ಮಾಡೋ ಆಗಿಲ್ಲ, ಡಿಸ್ಪ್ಲೇ ಕಲಿಯೋಕ್ಕಂತಲೇ ಸೊ 30, 40, 50 ಸಾವಿರ ಕೊಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಓಕೆ, ಅದು ಏನಂತ ಹೇಳಿದರೆ ಆರಾಮಾಗಿ ಡಿಸ್ಪ್ಲೇ ಮಾಡ್ತಾಯಿದ್ರೆ, ಎಲ್ ಇ ಡಿ ಡಿಸ್ಪ್ಲೇ ಮಾಡ್ತಾಯಿದ್ದೀರಿ, ಅವರು ಏನು ಮಾಡ್ಬೋದು ಅಂತ ಹೇಳಿದರೆ ನೀವೇ ಆರಾಮಾಗಿ ಇದನ್ನು ಟ್ರೈ ಮಾಡಿ. 100% ಸಕ್ಸಸ್ ಆಗುತ್ತೆ. ವಿಡಿಯೋ ನೋಡಿ, ಸ್ಲೋ ಮೋಷನ್ ಮಾಡ್ಕೊಂಡು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನು ನಾವು ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಸೊ ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಇದೆ ಅಂತಲ್ಲ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಕೆಲಸ ಕೂಡ ನಾವು ಇದರಲ್ಲಿ ಇನ್ಕ್ಲೂಡ್ ಹೇಳ್ತೀವಿ. ಮೊಬೈಲ್ ರಿಪೇರಿಂಗ್ಗೆ ಸಂಬಂಧಪಟ್ಟಿರುವ ಎಲ್ಲ ಕೆಲಸಗಳನ್ನು ನಾವಿಲ್ಲಿ ಕೋರ್ಸಲ್ಲಿ ಹೇಳ್ಕೊಡ್ಲಾಗುತ್ತೆ. ಏನಾದರೂ ಎನ್ಕ್ವೈರಿ ಇದ್ದರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. सो ऐसा एड्स का काम सीख सकते हैं, सभी मोबाइल हार्डवेयर एंड सॉफ्टवेयर का काम सीख सकते हैं. आ जाइए एचजीटी मोबाइल रिपेयरिंग ट्रेनिंग इंस्टीट्यूट बैंगलोर को. सो मोबाइल के संबंधित पूरा काम हम इधर सिखाते हैं. ನೋಡಿ ಫ್ರೆಂಡ್ಸ್, ಇದು 100% ಪಂಚಿಂಗ್ ಆಗಿದೆ. ಸ್ವಲ್ಪ ಅಲ್ಪ ಬಬಲ್ ಇದೆ. ಸೊ ಇದನ್ನೇನು ಮಾಡ್ತೀವಿ ನಾವು, ಬಬಲ್ ಮಿಷಿನಲ್ಲಿ ಹಾಕೋಣ. ಓಕೆ, ಸೊ ಇವಾಗ 3 ನಿಮಿಷ ಆಗಿದೆ. तो 3 मिनट हो गया है, इसको मैं मशीन से निकाल रहा हूँ. तो लाइव कर लिया मैंने. तो आप भी ऐसा काम सीख सकते हैं. आ जाए एचजीटी मोबाइल रिपेयरिंग ट्रेनिंग इंस्टीट्यूट बैंगलोर. ನೀವು ಇದೇ ಥರ ಕೆಲಸ ಕಲಿಬೋದು. ಬನ್ನಿ ಎಚ್ ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಮತ್ತೆ ನಿಮ್ದು ಯಾವುದೇ ಈ ಥರ ಕೆಲಸ ಇದ್ರು ನಮಗೆ ಕಳಿಸ್ಬೋದು. ಸೊ ನಾವು ನಿಮಗೆ ಮಾಡ್ಕೊಡ್ತೀವಿ. ಸೊ ನೋಡೋಣ ಏನಾಗಿದೆ ಅಂತ, देखेंगे क्या होता है करके. थोड़ा सा डिस्टर्बेंस रहेगा क्योंकि ना लाइव काम चल रहा है दुकान का अंदर. तो लाइव ಆಗಿ ಕೆಲಸ ಮಾಡ್ತಾ ಇದೀವಿ ಅಂಗಡಿ ಒಳಗಡೆ. ಓಕೆ, ಇದನ್ನ ನಾನು ಇವಾಗ ಲಾಕ್ ಮಾಡ್ತಾ ಇದ್ದೀನಿ. ಸೆಟ್ನ ಆನ್ ಮಾಡ್ತೀನಿ, ನೋಡೋಣ ನಮ್ದು ಸೆಟ್ ಪರಿಪೂರ್ಣ ಆಯ್ತಾ ಅಥವಾ ಇಲ್ವಾ ಅಂತ. अपना सेट पक्का हो गया या नहीं हो गया करके देखेंगे. ओके, देखो फ्रेंड्स, बबल तो ना के बराबर, बबल ಅಂತ ಏನು ಇಲ್ವೇ ಇಲ್ಲ, 100%. ಓಕೆ,
ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇದು ಒಂದೇ ಅಂತಲ್ಲ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಕೂಡ ಕೊಡ್ತೀವಿ, ಮತ್ತೆ ಮೊಬೈಲ್ ರಿಪೇರಿಂಗ್ ಸಂಬಂಧಪಟ್ಟಿರೋ ವಿಡಿಯೋ ಕೂಡ ನಿಮ್ಗೆ ನೋಡ್ಲಿಕ್ಕೆ ನಮ್ಮ ಚಾನಲ್ ಸಿಗುತ್ತೆ. ಸೊ ಏನಾದ್ರೂ ಎಂಕ್ವೈರಿ ಇದೆ ಕೆಳಗೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಸೊ ನಮ್ಮ ಹತ್ರ ಮೊಬೈಲ್ ರಿಪೇರಿನೂ ಮಾಡಿಸ್ಬೋದು, ನಮ್ಮ ಟಚ್ ಗ್ಲಾಸ್ ಚೇಂಜ್ ಕೂಡ ಮಾಡಿಸ್ಬೋದು, ಮತ್ತೆ ನೀವು ಕೆಲಸ ಕೂಡ ಕಲಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.